ಮನೆಗೆ ಬಂದು ಸ್ಪರ್ಧಿಗಳ ಭವಿಷ್ಯ ನುಡಿದ ಗುರೂಜಿ ಇದೀಗ ಹನುಮಂತನ ಬಗ್ಗೆ ಹೇಳಿದ್ದೇನು ಗೊತ್ತಾ? ನಿಜಕ್ಕೂ ಈ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಈ ವಿಡಿಯೋ ನೋಡ್ಕೊಂಡ್ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ವಿದ್ಯಾಶಂಕರನಂದ ಸರಸ್ವತಿ ಗುರೂಜಿಯವರು ಇದೀಗ ಭವಿಷ್ಯವನ್ನ ಸ್ಪರ್ಧಿಗಳ ಒಂದೊಂದು ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಮೊದಲಿಗೆ ಹನುಮಂತನ ವಿಚಾರಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ಬಹಳ ಕಷ್ಟದಿಂದ ಬಂದ ಹನುಮಂತ ಇದೀಗ ಹನುಮಂತನಿಗೆ ಫಿನಾಲೆಯಲ್ಲಿ ಬಹಳ ಒಳ್ಳೆಯ ಅವಕಾಶ ಸಿಕ್ಕಿದೆ. ಬಿಗ್ ಬಾಸ್ ಗೆಲುವು ನಿಮ್ಮದು ಎಂಬುದನ್ನು ಇದೀಗ ವಿದ್ಯಾಶಂಕರನಂದ ಸರಸ್ವತಿ ಗುರೂಜಿಯವರು ಬಾಯ್ಬಿಟ್ಟಿದ್ದಾರೆ ವೀಕ್ಷಕರೇ. ಹನುಮಂತನಿಗೆ ಒಳ್ಳೆಯ ಕಾಲ ಕೂಡಿ ಬಂದಿದೆ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಹೋದ ಒಂದೇ ತಿಂಗಳಿಗೆ ಹನುಮಂತು ಮದುವೆ ಆಗುವ ಸಾಧ್ಯತೆ ಇದೆ. ಬಿಗ್ ಬಾಸ್ ಟ್ರೋಫಿ ಗೆಲ್ಲುವ ಕನಸು ಅವರ ತಂದೆ ತಾಯಿಯವ್ರದ್ದು. ಹಾಗಾಗಿ ಈ ಒಂದು ಟ್ರೋಫಿ ಗೆಲ್ಲುವ ಕನಸು ಹನುಮಂತನಿಗೆ ಇದೆ. ಹನುಮಂತನಿಗೆ ಈ ಒಂದು ಒಳ್ಳೆಯ ಅದೃಷ್ಟ ಸಿಗ್ತಾ ಇದೆ. ಟ್ರೋಫಿ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ ಎನ್ನುವುದನ್ನು ಈಗ ಗುರೂಜಿಯವರು ಬಿಚ್ಚಿಟ್ಟಿದ್ದಾರೆ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ಹನುಮಂತ ಅವರು ತನ್ನದೇ ಆದ ಒಂದು ಹೆಸರನ್ನು ಪಡೆದುಕೊಂಡು ತನ್ನದೇ ಆದ ಒಂದು ಮೂಲಕ, ಹಾಡಿನ ಮೂಲಕ, ಹಾಗೆ ಕಾಮಿಡಿಗಳ ಮೂಲಕ, ಆಟದ ಮೂಲಕ ಎಲ್ಲದರಲ್ಲೂ ಗುರುತಿಸಿಕೊಂಡಂತಹ ಹನುಮಂತ ಇದೀಗ ಮೊದಲ ಬಾರಿಗೆ ಟಿಕೆಟ್ ಫಿನಾಲೆಯನ್ನು ಡೈರೆಕ್ಟ್ ಪಡೆದುಕೊಂಡು ಹನುಮಂತು ಸೆಲೆಕ್ಟ್ ಆಗಿದ್ದಾರೆ. ಹನುಮಂತನಿಗೆ ಹಲವಾರು ಜನ ಅಭಿಮಾನಿ ಬಳಗವಿದ್ದು ಹನುಮಂತನ ಗೆಲುವಿಗಾಗಿ ಅನೇಕರು ಶ್ರಮಿಸುತ್ತಿದ್ದಾರೆ. ಇದೀಗ ಗುರೂಜಿ ಅವರು ಬರ್ತಿದ್ದಂತೆ ಹನುಮಂತನಿಗೆ ಇದೀಗ ಒಳ್ಳೆಯ ಕಾಲ ಕೂಡಿ ಬಂದಿದೆ. ಹನುಮಂತ, ನೀನು ಯಾವುದಕ್ಕೂ ಹೆದರಬೇಡ. ನಿನಗೆ ಈ ಒಂದು ಅದೃಷ್ಟ ಸಿಕ್ಕಾಪಟ್ಟ ಇದೆ. ಈ ವರ್ಷದಲ್ಲಿ ನಿನಗೆ ಒಳ್ಳೆಯದು, ಶುಭ ಕಾರ್ಯಗಳು ಎಲ್ಲವೂ ಕೂಡ ಆಗ್ತದೆ. ಈ ಒಂದು ಬಿಗ್ ಬಾಸ್ ಟ್ರೋಫಿ ಗೆಲ್ಲುವ ಅವಕಾಶ ನಿನಗೆ ಆಗುತ್ತದೆ. ನೀನು ಈ ಕೂಡಲೇ ನಿನ್ನ ಆಟವನ್ನು ನೀನು ಹಾಡು, ನೀನು ಯಾವುದಕ್ಕೂ ಹೆದರಬೇಡ ಅಂತ ಹೇಳಿ ಗುರೂಜಿಯವರು ಆಶೀರ್ವಾದ ಮಾಡಿದ್ದಾರೆ ವೀಕ್ಷಕರ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.